ನಾವು ಬೇರೆ ರೀತಿಯಾದಂಥ ಯೋಚನೆ ಆಲೋಚನೆಯಲ್ಲಿ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದ ಜನತೆಗೆ. ಭಾಳಷ್ಟು ಪ್ರಕರಣಗಳಲ್ಲಿ ಕಾವಿ, ಕಾಕಿ, ಖಾದಿ ಎಲ್ಲಿ ಸಂಸ್ಕಾರ ಹೆಪ್ಪುಗಟ್ಟಬೇಕಿತ್ತು, ಹರಳುಗಟ್ಟಬೇಕಿತ್ತು, ಇವು ದುರಂತ ಸೆಲೆಯನ್ನಷ್ಟೇ ನಮ್ಮ ಮುಂದೆ ತೆಗೆದಿಡ್ತಾರೆ. ರಾಜಕಾರಣದಲ್ಲಿ ಅಪವಿತ್ರ ಮೈತ್ರಿ, ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಅಧಿಕಾರವನ್ನು ಹಿಡಿಯುವುದೇ ಕಷ್ಟವಾದ ಸಂದರ್ಭದಲ್ಲಿ ಒಂದು ವಿಚಿತ್ರ ರೆಗ್ಯುಲೇಷನ್ಸ್ ಮಾಡ್ತಿದ್ರು. ಭಾಳಷ್ಟು MLAಗಳು, ಭಾಳಷ್ಟು ಅಂತ ಹೇಳಿದರೆ ಎಲ್ಲರನ್ನೂ ಅಂತ ಹೇಳ್ತಿಲ್ಲ, ಒಂದು ಚಾರಿತ್ರ್ಯವನ್ನು ನಾಯಕತ್ವವಾಗಿ ನೋಡಬೇಕಾಗಿತ್ತು, ಒಂದು ಸಂಸ್ಕಾರವನ್ನು ಚಾರಿತ್ರ್ಯವನ್ನು ನಾಯಕತ್ವದಲ್ಲಿ ನೋಡಬೇಕಾಗಿತ್ತು, ಒಂದು ವಿನಯವನ್ನು ಸೌಜನ್ಯವನ್ನು ನಾಯಕತ್ವದಲ್ಲಿ ನೋಡಬೇಕಾಗಿತ್ತು. ಆ ನಾಯಕತ್ವವೇ ಯುವಜನರಿಗೆ ಸಿಗದೇ ಇರುವ ರೀತಿಯಲ್ಲಿ ಕೆಲಸ ಸಾಗಿದೆ. ವಿರಕ್ತರೋ ಮಕ್ಕಳನ್ನು ಕೆಟ್ಟದಾಗಿ ಲೈಂಗಿಕವಾಗಿ ಬೆಳೆದಿಸ್ತಾರೆ. ನಾಯಕರು ಅಂದ್ಕೊಂಡವರು ಕೂಡ ಅಧಿಕಾರಿಗಳನ್ನ ಅವರು ವಾಲಂಟಿಯರಾಗಿ ಹೋಗಿದ್ದಾರೋ, ಬಲವಂತದಿಂದ ಹೋಗಿದ್ದಾರೋ, ಮತ್ತೊಂದಾಗಿದ್ದಾರೆ. ಬೇರೆ ಹೆಣ್ಣು ಮಕ್ಕಳ ಅಧಿಕಾರಿಗಳಿಗೆ ಇವರ ಸಂದೇಶ ಏನನ್ನು ಕಳಿಸ್ತಾ ಇದ್ದಾರೆ. ಇದು ಭಯವನ್ನು, ತಲ್ಲಣವನ್ನು ಸೃಷ್ಟಿ ಮಾಡ್ತಾ ಇದೆ ರಾಜ್ಯದಲ್ಲಿ. ಯಾವ ಹೆಣ್ಣು ಮಗಳು ಕೂಡ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತ ಹೇಳಿದರೆ, ಟ್ರಾನ್ಸ್ಫರ್ ಬೇಕು ಅಂತ ಹೇಳಿದರೆ, ಪ್ರಮೋಷನ್ ಬೇಕು ಅಂತ ಹೇಳಿದರೆ ಯಾರೋ ಕತೆ ಎಳೆದು ಹೋಗ್ತಾ ಇದ್ದಾರೆ. ನಾನು ಟ್ರಾನ್ಸ್ಫರಿಗೆ ಹೋಗ್ಬಿಟ್ಟೆ, ನಾನು ಮತ್ತೊಂದಕ್ಕೆ ಹೋದೆ, ಆಮಿಷಕ್ಕೆ ಹೋದೆ ಅಂತ ಹೇಳಿ. ದ ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ಗಳಿವೆ. ಯಾವುದೇ ರಾಜಕಾರಣಿಯ ಕೈಯಲ್ಲಿ ಇವರ ವರ್ಗಾವಣೆ ಇಲ್ಲ, ಇರಲೂಬಾರ್ದು ಅಂತ ಹೇಳಿ. ಆ ಕಾರಣದಿಂದ ಹಿರಿಯ ಅಧಿಕಾರಿಗಳ ಟ್ರಾನ್ಸ್ಫರನ್ನು 2 ವರ್ಷದಿಂದ 3 ವರ್ಷಕ್ಕೆ ಮಾಡಿದ್ದಾರೆ. ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವವರ ಟ್ರಾನ್ಸ್ಫರು ಕೂಡ DG ಅವರೇ ಮಾಡಬೇಕು. ಸುಮ್ಮನೆ ಕತೆ ಎಣಿಬಾರ್ದು. ಕತೆ ಎಣೆದು ಅಪವಿತ್ರ ಮೈತ್ರಿಗೆ ಆಸ್ಪದ ಕೊಡಬಾರ್ದು. ಯಾಕೆಂತ ಹೇಳಿದರೆ ಇಲ್ಲಿ ಭಾಳಷ್ಟು ನಾಯಕತ್ವವನ್ನು ನಾವು ಗೌರವಿಸಬೇಕು ಅಂತ ಹೇಳಿದರೆ, ಒಬ್ಬರು ಹಿರಿಯ ಅಧಿಕಾರಿಯ ಮುಂದೆ ನಮ್ಮ ಅಹವಾಲುಗಳನ್ನು ಇಡ್ತಾ ಇದ್ದೇವೆ ಅಂತ ಹೇಳಿದರೆ, ಅಥವಾ ಒಬ್ಬ ರಾಜಕಾರಣಿಯ ಮುಂದೆ ನಮ್ಮ ಸಮಸ್ಯೆಯನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಇವರಿಬ್ಬರು ಅಪವಿತ್ರ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಪವಿತ್ರ ಮಾಡಿಕೊಂಡು ಬಡವರಿಗೆ ನ್ಯಾಯ ದಕ್ಕಲಿಲ್ಲ ಅಂತ ಹೇಳಿದರೆ ಆಗ್ಬೋದಾದಂಥ ದುರಂತವೇ ಈ ಪೆನ್ ಡ್ರೈವ್. ಸೊಸೈಟಿ ಒಂದು ಹಂತದಲ್ಲಿ ನೈತಿಕವಾಗಿ ಸೂಸೈಡ್ ಮಾಡಿಕೊಳ್ತಾರೆ. ಮಾನವೀಯ ಅಂತಃಕರಣದ ಬಡಿದೆಚ್ಚರಿಸಬೇಕಾದಂತಹ ಒಂದು ಧ್ವನಿ ಎಲ್ಲೂ ಅಡಗೋಗ್ತಾ ಇದೆ. ಯಾವ ದುಃಖದಿಂದ ಇವರ ಮುಂದೆ ಸಾಲುಗಟ್ಟಿ ನಿಂತುಕೊಂಡು ನಮಗೆ ನ್ಯಾಯ ಕೊಡಿ ಅಂತ ಕೇಳಬೇಕು. ಎಲ್ಲ ವಿಚಿತ್ರ ವಿಷವರ್ತುಲವಾಗಿ ಕಾಣ್ತದೆ. ಬದುಕಬೇಕು, ಬದುಕಿಸಬೇಕು ಅನ್ನುವಂಥ ಪ್ರಜ್ಞೆಯೇ ಇಲ್ಲ ಇವರಿಗೆ. ಬೆಳಗ್ಗೆ ಎದ್ದ ಕೂಡಲೇ ಈ ಅಶ್ಲೀಲವಾದಂಥ ವಿಚಾರಗಳಿಟ್ಟು ಮಾಧ್ಯಮದೊಳಗಡೆ ಮಾತನಾಡಬೇಕಾದಂಥ ಒಂದು ವಿಚಿತ್ರ ಕರ್ಮ ಜನರಿಗೆ. ಬಿಸಿಲಿನ ತಾಪ ಹೆಚ್ಚುತ್ತಾ ಇದೆ, ಅದರ ಕಮ್ಮಿ ಮಾಡೋದು ಹೇಗೆ? ನದಿ ಕೆರೆಗಳು, ಕಟ್ಟೆಗಳು ಒಣಗೋಗ್ತಿವೆ, ಅವನ್ನು ಉಳಿಸ್ಕೊಳ್ಳೋದು ಹೇಗೆ? ಜಾನುವಾರುಗಳಿಗೆ ಮೇವು ದೊರಕ್ತಿಲ್ಲ, ಅದನ್ನು ಮಾಡೋದು ಹೇಗೆ? ಉದ್ಯೋಗ ಜನರಿಗೆ ಸಿಗ್ತಾ ಇಲ್ಲ, ಅದನ್ನು ಬಗೆಹರಿಸೋದು ಹೇಗೆ? ಈ ನಿಟ್ಟಿನ ಪ್ರಯತ್ನವನ್ನು ಆಡಳಿತಾರೂಢಿ ಸರ್ಕಾರಗಳು, ಇದನ್ನು ಪ್ರಶ್ನಿಸಬೇಕಾದಂಥ ವಿರೋಧ ಪಕ್ಷದವರು, ಯಾವನೋ ಒಬ್ಬ ತಲೆ ಕೆಟ್ಟವನೋ, ಯಾವನೋ ಒಬ್ಬ ಶೀಲವಂತ ಅಲ್ಲದೆ ಇರುವಂಥವನ ವಿಚಾರ ಇಟ್ಕೊಂಡು ಚರ್ಚಿಸ್ತಾ ಕೂತು ಇರೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ವಿಷಯ ಮತ್ತೊಂದಿಲ್ಲ. ಅಸಹ್ಯ. ಪ್ರಭುತ್ವದಿಂದ ನಡಿಬೇಕಾದಂಥ ಜನರು ಇವತ್ತು ಮುಜುಗರದಿಂದ ಬದುಕುವ ಹಾಗಾಗಿದೆ. ಸೌಜನ್ಯ ಪ್ರಕರಣ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಪ್ರಕರಣಗಳಾಗಿರ್ಬೋದು, ಅಲ್ಲಿಯೂ ಈ ಘಟನೆ ನಡೀಲಿಕ್ಕೆ ಕಾರಣವಾದದ್ದು ಒಂದು ಧಾರ್ಮಿಕ ಕ್ಷೇತ್ರದ ಮತ್ಯಾರ ಮೇಲೋ ಆರೋಪ ಬಂದಿದೆ, ನನಗೆ ಗೊತ್ತಿಲ್ಲ, ತನಿಖೆ ನಡಿಬೇಕು ಅನ್ನುವಷ್ಟದ್ದು ಅಷ್ಟೇ ನಮ್ಮ ಒತ್ತಡ ಮತ್ತು ಹಕ್ಕೊತ್ತಾಯ. ತನಿಖೆ ನಡಿಬೇಕು.
ಅವನೆಷ್ಟೇ ಬಲಿಷ್ಠನಾಗಲಿ ಆಮೇಲೆ ಬೇರೆ ವಿಚಾರ. ತನಿಖೆಯ ಜಾಗೃತಿ ಮಟ್ಟದಲ್ಲಿ ನಡೆಸುವ ಮನಸ್ಥಿತಿ ಈ ಅಧಿಕಾರಿಗಳಿಗಿದೆಯಾ? ಈ ಥರ ಒಪ್ಪಂದ ಮಾಡಿಕೊಳ್ಳುವವರ ಬಗ್ಗೆ ಅಸಹ್ಯ ಆಗುತ್ತೆ. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಅಸಹ್ಯ ಆಗುತ್ತೆ ಇದು. ಒಂದು, ಯಾವ ರಾಜಕಾರಣಿ ಮುಂದೆ ನಾವು ಹೋಗಿ ಕೇಳಬೇಕು? ಈ ಥರದ ಪೆನ್ ಡ್ರೈವನ್ನ ವಿಚಾರವನ್ನು ಇಟ್ಕೊಂಡೇ ಮಾತಾಡ್ತಿದ್ದೀರಲ್ಲ. ಮನೆಯಲ್ಲಿ ಸರಿಯಾದ ಸಮಯದಲ್ಲಿ ವಿದ್ಯುತ್ ಇಲ್ಲ, ಸರಿಯಾದ ಸಮಯದಲ್ಲಿ ರೇಷನ್ ಡಿಸ್ಟ್ರಿಬ್ಯೂಷನ್ ಆಗ್ತಿಲ್ಲ, ಆಡಳಿತ ಯಂತ್ರಗಳನ್ನು ಚುರುಕು ಮುಟ್ಟಿಸಬೇಕಾಗಿದೆ. ಈ ಕೆಲಸವನ್ನು ಮಾಡಿ ಅಂತ ಹೇಳಿದರೆ ಯಾವುದೋ ರಾಜಕಾರಣಕ್ಕೋ ಯಾವುದೋ ಒಂದು ಆಡಳಿತ ಕಾರಣಕ್ಕೋ ಪೆನ್ ಡ್ರೈವ್ ಇಟ್ಕೊಂಡು ಮಾತನಾಡುವಂಥದ್ದು ಅವಮಾನ ಸರ್. ಅನಾಥರಾಗ್ತಾ ಇರುವಂಥವ್ರು, ದಿಕ್ಕು ತಪ್ಪುತ್ತಾ ಇರುವಂಥವ್ರು, ಉದ್ಯೋಗ ಇಲ್ಲದೆ ಅಲಿತಾ ಇರುವಂಥವರು, ದೊಡ್ಡ ಸಮುದಾಯದ ಪಡೆಗೆ ಮೌನವಾಗಿ ಅಡಿಕ್ಷನ್ಗೆ ಬಿಟ್ಟು, IPL ಅಡಿಕ್ಷನ್ ಬಿಟ್ಟು, ಮತ್ಯಾವುದೋ ಮೊಬೈಲ್ ಅಡಿಕ್ಷನ್ಗೆ ಬಿಟ್ಟು ಯುವಜನರನ್ನು, ಸಜ್ಜನರ ನಡೆಯನ್ನು ನಡೆಸಲಿಕ್ಕೆ ಆಗದೆ ಇರುವಂತಹ ಒಂದು ಗರಂಧಾರಿ ಗಾಂಭೀರ್ಯ ಇಲ್ಲದೆ ಇರುವಂಥ ನಡೆಯನ್ನು ನಡೀತಾ ಇದೆ. ಇದು ಆಡಳಿತ ಪಕ್ಷಕ್ಕೂ ಅನ್ವಯಿಸುತ್ತೆ, ವಿರೋಧ ಪಕ್ಷಕ್ಕೂ ಅನ್ವಯಿಸುತ್ತೆ. ನಾವು ಎದೆಗುದ್ದಿ ಕೇಳಬೇಕಾದದ್ದು, ಎದೆ ಬಡಿದು ಕೇಳಬೇಕಾದದ್ದು ನೋವಿನ ಅನುಸಂಧಾನವನ್ನು, ಇಲ್ಲದವರಿಗೆ ವಿಳಾಸವನ್ನು ಹುಡುಕಿಕೊಡುವಂಥ ಕೆಲಸಕ್ಕೆ. ಆದರೆ ಇಲ್ಲಿ ಯಾವ ದೇವತೆಯ ಅಥವಾ ಮತ್ಯಾವುದೇ ಜನಸಮುದಾಯದ ನಾಯಕನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇಲ್ಲ. ಅಂಬೇಡ್ಕರ್ ಅವರಾಗಿರ್ಬೋದು, ಬಸವ ತತ್ವವಾಗಿರ್ಬೋದು, ಇದು ಸತ್ಪುಣ್ಯದ ದಿನ, ಬಸವಣ್ಣನವರ ಜನ್ಮದಿನ. ಆ ತತ್ವಗಳನ್ನು ಗ್ರಹಿಸುವ ನಿಟ್ಟಿನಲ್ಲಿ ನಾವು ಸೋಲ್ತಾ ಇದ್ದೇವೆ. ಇದನ್ನು ಭಾರಿ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಗಾಂಧಿಯ ತತ್ವಗಳು, ಅಂಬೇಡ್ಕರ ವಿಚಾರಧಾರೆಗಳು, ಬಸವನ ಸಮಾಜದ ಸಮಾಜವನ್ನು ಕಾಣಬೇಕಾದಂಥ ನಾವು ಈ ಪೆನ್ ಡ್ರೈವಿನ ಅಶ್ಲೀಲ ಚಿತ್ರಗಳನ್ನು ನೋಡುವ ರೀತಿಯಲ್ಲಿ ಎಲ್ಲ ಕಡೆ ರವಾನಿಸುವಂಥವ್ರು ರೀಲ್ಸ್ ಮಾಡ್ತಾ ಕೂತಿದ್ದಾರೆ. ಲೈಂಗಿಕ ರೀಲ್ಸ್ಗಳು ಇವು. ಏನಂತ ಹೇಳಿದರೆ, ಯಾರೋ ಒಬ್ಬರು ಏನೋ ಮಾಡಿದರು ಅಂತಂದರೆ ಪರವಾಗಿಲ್ಲ, ಇಷ್ಟೊಂದು ಕೆಟ್ಟದಾಗಿ ಈ ವರ್ತನೆ ಸರಿಯಾದದ್ದಲ್ಲ. ಎಲ್ಲಿಯೋ ಮಕ್ಕಳು ಹಸಿದವರು, ಸಂಕಟದಲ್ಲಿರುವವರು ಇನ್ನೂ ಇದ್ದಾರೆ. ಹೈಕೋರ್ಟು ಸ್ಟ್ರಾಂಗ್ ತೀರ್ಮಾನ ತಗೊಂಡಿದ್ದಾಗಿಯೂ ಕೂಡ ಇನ್ನೂ ರಸ್ತೆಯಲ್ಲಿ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ದಾರೆ. ಅವರ ಪರಿವರ್ತನೆ ಹೇಗೆ? ಅವರ ರಿಹ್ಯಾಬಿಲಿಟೇಷನ್ ಹೇಗೆ? ಇನ್ನೂ ರೆವಿನ್ಯೂ ಇಲಾಖೆಯಲ್ಲಿ ಇನ್ನೂ ಏಕವ್ಯಕ್ತಿ ಪೋಡಿ ಆಗದೆ ಅಲೆದಾಡ್ತಿರುವ ಜನ ಇದ್ದಾರೆ. ಅದೇ ರೀತಿಯಾಗಿ ಕೃಷಿ ಇಲಾಖೆಯಲ್ಲಿ ಬರುವ ಸವಲತ್ತುಗಳಿಗೆ ಜನ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ PWDಯಲ್ಲಿ ಹೊಸ ಕೆರೆಗಳಿಗೆ ನೀರುಣಿಸುವ ಕಾರ್ಯಕ್ರಮಗಳು ಮುನ್ನಡಿಬೇಕಾಗಿದೆ. ಅರಣ್ಯ ಇಲಾಖೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ. ಅವನು ಯಾವನೋ ಏನೋ ಮಾಡಿದಂತೆ ಅದನ್ನ ಹಿಡ್ಕೊಂಡು ಏನು ಮಾಡೋಕ್ಕಾಗತ್ತೆ? ನಮಗೆ ಬೇಕಾಗಿರೋದು ಪ್ರಗತಿ. ಆ ಪ್ರಗತಿಯಲ್ಲಿ ಈ ದುರ್ಭಿಕ್ಷ ಕಾಲದಲ್ಲಿ ಅಂತ ಹೇಳಿದರೆ 41% ಟೆಂಪ್ರೇಚರ್ ಹೈಕಾದಾಗ ನಾವು ವಿವೇಚನೆಯಿಂದ ಯೋಚಿಸಬೇಕಾದಂತಹ ಲಕ್ಷಣಗಳನ್ನು ಇಟ್ಕೋಬೇಕಾದಂಥ ಅಂಶಗಳ ಬಗ್ಗೆ ಜಾಗೃತರಾಗಬೇಕೇ ಹೊರತು ಈ ಹೀನಾಯವಾದಂತಹ ಕಾರ್ಯಕ್ರಮಗಳನ್ನ ನೋಡುವ ಪರಿಸ್ಥಿತಿಗೆ ಜನರನ್ನು ದೂಡಬಾರ್ದು. ಅಲ್ಲೆಲ್ಲೋ ಯೂರಿಯಾ ಸಿಗಲ್ಲ, ಅಲ್ಲೆಲ್ಲೋ ರಾಸಾಯನಿಕ ಗೊಬ್ಬರಗಳು ಸಿಗಲ್ಲ, ಇಲ್ಲೆಲ್ಲೋ ಕಾಡಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು ಹೊರಗಡೆ ಬಂದು ನೀರಿಗಾಗಿ ಅಪಾಪಿಸ್ತವೆ. ಯಾವ ಅಧಿಕಾರಿಯು ಯಾವುದೇ ಕೆಲಸ ಮಾಡದೇ ಇರುವ ಸ್ಥಿತಿಗೆ ತಲುಪ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ದಕ್ಷ ಆಡಳಿತ ಬೇಕೇ ವಿನಃ ಇದ್ಯಾವುದೋ ಪೆನ್ ಡ್ರೈವು, ಇದ್ಯಾವುದೋ ಲೈಂಗಿಕ ದೌರ್ಜನ್ಯ, ಇದು ಸಮರ್ಪಕವಾಗಿ ಸರಿಯಾದದ್ದಲ್ಲ. ಇವರೆಲ್ಲ ಏನು ಲಾಲಿಪಾಪ್ ತಿನ್ನೋಕ್ಕೂ ಲಾಯಕ್ ಅಲ್ಲದೆ ಇರೋರು. ಇನ್ನು ಅನಕ್ಷರಸ್ಥರ ರೀತಿಯಲ್ಲಿ ವರ್ತಿಸ್ತಾ ಮತ್ತಷ್ಟು ಯುವಜನರನ್ನು ಅನಕ್ಷರಸ್ಥರ ಕೂಪಕ್ಕೆ ತಳ್ಳುವಂತಹ ಪ್ರಕ್ರಿಯೆ ಅಷ್ಟೇ. ನಿಜವಾಗಿಯೂ ಅಲ್ಲಿ ಅತ್ಯಾಚಾರ ಘಟಿಸಲ್ಪಟ್ಟಿದೆಯಾ ಅಥವಾ ಶೋಷಣೆಗೊಳಪಟ್ಟಿದೆಯಾ ಅಂತ ಅಂದಾಗ ಇಲ್ಲ ಅನ್ನುವಂಥ ಅಂಶ ಬರ್ತಿದ್ದಾಗ ನಾವ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು? ಯಾವುದೋ ಒಂದು ಪೊಲೀಸ್ ಠಾಣೆ ಅದ್ರ ಬಗ್ಗೆ ಕೆಲಸ ಮಾಡಬೇಕು, ಮತ್ತೊಂದು DC ಅಡ್ಮಿನಿಸ್ಟ್ರೇಟಿವ್ SP ಇರ್ತಾರೆ ಆಯಾ ಜಿಲ್ಲೆಯಲ್ಲಿ, ಅವ್ರು ನೋಡಬೇಕು. ಅದ್ರ ನೋಡಲ್ ಆಫೀಸರ್ಸ್ ಇರ್ತಾರೆ, ಅದರೊಟ್ಟಿಗೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿರ್ತಾರೆ, ಅವ್ರು ಮಾಡುವ ಕೇಮೆ ಅದು. ಸುಮ್ಮನೆ ಇದನ್ನು ಹಂಚ್ಕೊಂಡು ನೀನು ಸರಿ ಇಲ್ಲ ಅಂತ ಅಂದ್ಕೊಂಡು ಜಾತಿಯನ್ನು ಎತ್ತುಕಟ್ಕೊಂಡು ಧರ್ಮವನ್ನು ಅಸಹನೀಯವಾದಂಥ ಪರಿಸ್ಥಿತಿಗೆ ತಳ್ಳುತ್ತಾ
ಈ ಥರದ ವ್ಯವಹಾರವನ್ನು ದುರ್ಲಾಭ ಪಡ್ಕೊಳ್ಳುವಂಥದ್ದು ಜನರ ಅಸಹಾಯಕತೆಯನ್ನು ಸಮರ್ಪಕವಾಗಿ ಸರಿಯಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಪೆನ್ ಡ್ರೈವ್ ಪ್ರಕರಣದಷ್ಟು ಗಂಭೀರತೆಯನ್ನು ಸೌಜನ್ಯ ಪ್ರಕರಣದಲ್ಲಿ ಸರ್ಕಾರ ತಗೊಳ್ಳಿಲ್ಲ ಅಂತ ಅನಿಸುತ್ತಾ? ಯಾಕೆ? ನೋಡಿ, ಇದು ಅಷ್ಟೇ ಗಂಭೀರವಾಗಿ ಯಾವುದು ಯಾರನ್ನು ತಗೊಳ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಸ್ಪಷ್ಟ ಉದಾಹರಣೆಗಳು. ಸೌಜನ್ಯ ಪ್ರಕರಣವನ್ನು ಅದೆಷ್ಟು ಮಟ್ಟಿಗೆ ಪ್ರಭಾವಿತವಾಗಿ ಎಳಿಬೇಕೋ ಎಳಿತಾನೇ ಇದ್ದಾರೆ. ಮೈಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಅವರು ಕೂಡ ಎಳಿತಾ ಇದ್ದಾರೆ. ಆದರೆ ಇಲ್ಲಿ ನಾವು ಪುನರ್ ಯೋಚನೆ ಮಾಡಬೇಕಾದದ್ದು ಪೆನ್ ಡ್ರೈವ್ ಪ್ರಕರಣ. ಹೌದು, ಅಲ್ಲಿ 2850 ಜನ ಇದ್ದಾರೆ ಆ ಕಾರಣದಿಂದ. ಆದರೆ ನೊಂದವರು ಯಾರು? ಅದು ಭಾರಿ ಮುಖ್ಯವಾಗುತ್ತೆ. ನೊಂದವರು ಇಬ್ಬರಾದ್ರೂ ನ್ಯಾಯ ಕೊಡಬೇಕು. ಸರ್ಕಾರ ಆ ನಿಟ್ಟಿನ ಪ್ರಯತ್ನ ಹಾಕಿದೆ, ಓಕೆ, ಸಂತೋಷ. ಆದರೆ ಇಷ್ಟೊಂದು ರಾಡಿ ರಗಳೆ ಎಲ್ಲ ಬೇಕಾ? ಒಬ್ಬ ಸಿಂಪಲ್ ಮ್ಯಾಥಮೆಟಿಕ್ಸ್ ಬರುವವನು 3ನೇ ಕ್ಲಾಸವನು ಹಿಂಗಿಂಗಾಗಿರ್ಬೋದು ಅಂತ ಹೇಳ್ತಾನೆ. ಮತ್ತು ಎಲ್ಲೋ ಮೇಯಿಸ್ತಾ ಇರೋನು ಓಹೋ ಭಾರಿ ಸಂತೋಷವಾಗಿ ಜಾಯ್ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇರೋರನ್ನ ಇಟ್ಕೊಂಡು ಯಾಕಪ್ಪ ಲೋಕದ ಸಮಸ್ಯೆಯನ್ನು ನಾವು ಕೈಗೆತ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ಮೇಯಿಸುವ ಹುಡುಗ ಪ್ರಜ್ಞಾವಂತ ನೋಡಿ. ಆತ ಎಮ್ಮೆನೋ ಕುರಿನೋ ಕಾಯುವಂಥ ಮನುಷ್ಯ ಇದ್ದಾನಲ್ಲ, ಅವನು ಪ್ರಜ್ಞಾವಂತ. ಎಲ್ಲೋ ಉಳ್ತಾ ಇದ್ದು ಎಲ್ಲೋ ಜನರಿಗೆ ಅನ್ನ ಹಾಕಬೇಕು ಅನ್ನೋ ತುಡಿತದಲ್ಲಿರುವ ರೈತ. ಇವರೆಲ್ಲರೂ ಪ್ರಜ್ಞಾವಂತರು. ಅವರು ಬಲಿಷ್ಠವಾಗಿ ಎಂಜಾಯ್ ಮಾಡ್ತಿದ್ದಾಗ ಅದನ್ನು ಹಿಡ್ಕೊಂಡು ನಾವು ಶೋಷಣೆ ಆಗ್ಬಿಟ್ಟದೆ ಅಂತ ಬಾಯಿ ಬಿಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆಯಾ ಸಾರ್ ಅಂತೇಳಿ ರೀಲ್ಸ್ ಮಾಡಿಬಿಡ್ತಾ ಇದ್ದಾರೆ. ಇದರ ಅರ್ಥ ಏನು ತೋರಿಸುತ್ತೆ? ಇದನ್ನು ಸರ್ಕಾರಗಳು ಎಚ್ಚೆತ್ಕೋಬೇಕು, ಗಾಂಭೀರ್ಯತೆಯಿಂದ ಇರಬೇಕು. ನಾವು ನಮ್ಮ ನಾಯಕರು ಅಂದರೆ ಯಾಕೆ ಓಟ್ ಹಾಕಿರ್ತೀವಿ? ಲಾಯರು, ಜಡ್ಜಸ್ಸು, ಸ್ವಯಂ ಸೇವಾ ಸಂಸ್ಥೆಯವರು, ಸರ್ಕಾರದ ಪ್ರತಿನಿಧಿಸುವಂಥವರು, ಜನಸಾಮಾನ್ಯರು ಎಲ್ಲರೂ ಯಾಕೆ ಓಟ್ ಹಾಕಿರ್ತೀವಿ? ನೀನು ನನ್ನ ನಾಯಕಪ್ಪ ಅಂತ ಅನ್ನೋ ಕಾರಣಕ್ಕೆ ಓಟ್ ಹಾಕಿರ್ತೀವಿ. ನೀನು ಪೆನ್ ಡ್ರೈವ್ ಮಾಡ್ಕೋ, ಇನ್ಯಾರನ್ನೋ ಕರ್ಕೋ, ಇನ್ಯಾವುದೋ ಅಧಿಕಾರಿಗೆ ಹೊಲ್ಸು ಮೆಂತಿಸು. ಇದು ಸಮರ್ಪಕವಾಗಿ ನಾವು ಮಾತನಾಡುವ ಪ್ರಕ್ರಿಯೆ ಅಲ್ಲ ಸರ್. ಮತ್ತು ಸೌಜನ್ಯ ಪ್ರಕರಣ ಅವು ಕೂಡ ಆ ಭಾಗದ ಜನರನ್ನು ಕೆರಳಿಸಿರೋದ್ರಿಂದ ಇವರು ಆ ಭಾಗದ ಜನರ ನಾಯಕರು ಕೂಡ ಮಾತನಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಇದನ್ನು ಅವ್ರು ಎತ್ಕೋಬೇಕಾಗಿತ್ತು. ಇದು ಏನು ತೋರಿಸ್ತಾ ಇದೆ ಅಂದರೆ ಪ್ರಬಲರನ್ನ ಮತ್ತಷ್ಟು ಪ್ರಬಲರು ಮಾಡೋದು, ಪ್ರಬಲರು ಈಗ ಸಣ್ಣದಾಗಿ ವೀಕ್ ಆಗ್ತಿದ್ದಾರೆ ಅಂದರೆ ಮತ್ತಷ್ಟು ವೀಕ್ ಮಾಡುವಂಥದ್ದು. ಇದು ಅಕ್ಷಮ್ಯ. ಬೇಸಿಕ್ ನೀಡ್ಸ್ಗಳು ಫುಲ್ಫಿಲ್ ಆಗ್ತಿಲ್ಲ. ಶಾಲಾ ಕಾಲೇಜುಗಳು 8-10 ದಿವಸದಲ್ಲಿ ಓಪನ್ ಆಗ್ತಿವೆ. ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ, ನಲ್ಲಿಗಳ ವ್ಯವಸ್ಥೆ ಮಾಡಬೇಕಾಗಿದೆ. ಈ ತಾಪಮಾನವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಯೋಚಿಸಬೇಕಾಗಿದೆ. ಮಕ್ಕಳಿಗೆ ಯಾವ ಸಬ್ಜೆಕ್ಟಲ್ಲಿ ಓದ್ತಿದ್ದಾರೆ, ಎಷ್ಟು ಶಿಕ್ಷಕರು ಬೇಕಾಗಿದ್ದಾರೆ, ಮತ್ತೆಷ್ಟು ಇದು ನಾವು ಪುನರ್ ಯೋಚಿಸಬೇಕು. ಮತ್ತು ಯಾವುದೇ ಅತ್ಯಾಚಾರ ಪ್ರಕರಣ ಆಗದ ಹಾಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು. ಈ ಥರದ ಡಿಸ್ಕಷನ್ ಸ್ಟಾರ್ಟ್ ಆಗಬೇಕಿತ್ತು ಈಗ. ಆದರೆ ಇವೆಲ್ಲವೂ ಕೂಡ ಏನೋ ಒಂದು ರಂಜನೀಯವಾದಂಥ ಅಂಶಗಳು. ಯಾರು ಗೌರವಾನ್ವಿತ ಸಿನಿಮಾ ಆ್ಯಕ್ಟರ್ಸ್ಗಳು ನಮಗೆ ರಂಜನೆಯನ್ನು ಕೊಡ್ತಾರೆ, ತಮಾಷೆಗಾರರು ತಮಾಷೆಯನ್ನು ಮಾಡ್ತಾರೆ. ಸರ್ಕಾರ ಹಂಗೆ ಮಾಡಬಾರ್ದು. ದೇ ಆರ್ ನಾಟ್ ಜೋಕರ್ಸ್. ನಾನು ಜೋಕರ್ಸ್ನ ಅವಮಾನಿಸ್ತಿದ್ದೀನಿ ಅಂತ ಅರ್ಥ ಅಲ್ಲ ಇದು. ಸರ್ಕಾರ ಜೋಕರ್ ರೀತಿ ವರ್ತಿಸಬಾರ್ದು. ಯಾವುದೋ ರೀಲ್ಸ್ ಮಾಡಬಾರ್ದು. ವಿರೋಧ ಪಕ್ಷವೂ ಅಷ್ಟೇ ರೀಲ್ಸನ್ನು ಇಟ್ಕೊಂಡು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಜನರನ್ನ ಮೌಢ್ಯಕ್ಕೆ ತಳ್ಳಬಾರ್ದು. We don't want this. We need development thoughts, academical thoughts. ವಿಚಾರ ಕೊಡಿ ಜನರಿಗೆ, ವಿವೇಕ ಕೊಡಿ ಜನರಿಗೆ, ತತ್ವಾದರ್ಶಗಳ ಬದುಕಿದಂಥವರ ಮಾರ್ಗದರ್ಶನ ಕೊಡಿ. ಅದು ಬಿಟ್ಟು ಈ ಕಿರಾತಕ ನಡೆಯನ್ನು ಹಿಡ್ಕೊಂಡು ಹಂಗೆ ನಡಿಬಾರ್ದಾಗಿತ್ತು, ಹಿಂಗೆ ನಡಿಬಾರ್ದಾಗಿತ್ತು, ಇದೆಲ್ಲ ಸಮರ್ಪಕವಾಗಿ ಸರಿಯಲ್ಲ ಸರ್. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಬೇಕಾಗಿರುವಂಥದ್ದು ತಾತ್ವಿಕ ವಿಚಾರಗಳು, ವಿವೇಕದ ವಿಚಾರಗಳು, ಜ್ಞಾನದ ವಿಚಾರಗಳು. ಯೂನಿವರ್ಸಿಟಿ ಅಂಥವು ಯಾರೋ ಕಗ್ಗಾಡೋ 5 ಪೈಸದ ನಾಲೆಡ್ಜ್ ಇಲ್ಲದಿರೋನ್ನೆಲ್ಲ ಮಾತಾಡೋ ಸ್ಥಿತಿಯಲ್ಲಿ ತುಂಬ್ತಾ ಇದ್ದೀರಿ. ಅದ್ರ ಬದಲು ಈ ಕ್ವಾಲಿಟಿ, ವಿಶ್ವವಿದ್ಯಾನಿಲಯದ ಕ್ವಾಲಿಟಿ ಅನ್ನು ರೂಢಿಸುವ ನಿಟ್ಟಿನಲ್ಲಿ ಪ್ರಯತ್ನ ಹಾಕಿ ನಾವು
ಮಾತಾಡೋದ್ರಿಂದ ಏನೇನೂ ಪ್ರಯೋಜನ ಆಗಲ್ಲ. ಕೆಲಸ ಮಾಡೋಣ. ಇಲ್ಲೆಲ್ಲೋ ನಾಟಕದವರು ಬೇಕಾಗಿದ್ದಾರೆ, ಥಿಯೇಟ್ರ್ ಡೆವಲಪ್ ಮಾಡಬೇಕಾಗಿದೆ, ಅಲ್ಲೆಲ್ಲೋ ರೈತರು ಬೇಕಾಗಿದ್ದಾರೆ, ಅಲ್ಲೆಲ್ಲೋ ಇಂಡಸ್ಟ್ರಿಯಲಿಸ್ಟಿಗೆ ವರ್ಕರ್ಸ್ ಬೇಕಾಗಿದ್ದಾರೆ, ಮತ್ತೇನೋ ಬಂಡವಾಳ ತರೋದಿರುತ್ತೆ. ಈ ನಿಟ್ಟಿನ ಪ್ರಯತ್ನಗಳಾಗಬೇಕೇ ಹೊರತು ಯಾವನೋ ಒಬ್ಬ ಬಿಟ್ಟಾಕೆ ಯಾವನೋ ಪೀಡೆನೋ ಪಿಶಾಚೇನೋ ಅವನು ಹಿಡ್ಕೊಂಡು ನೀವು 10-15 ದಿವಸ ಚರ್ಚೆ ಮಾಡ್ತಾ ಕೂತ್ಕೋತೀರಾ. ಇಡೀ ಸರ್ಕಾರದ ಬಂಡವಾಳವನ್ನು, ಇಡೀ ಸರ್ಕಾರದ ಮಿಷಿನರೀಸ್ಗಳನ್ನ ಬಳಸ್ಕೊಳ್ತಾ ಈ ಥರ ಮಾತುಕತೆ ಆಡ್ತಾ ಕೂತ್ಕೊಳ್ಳುವಂಥ ಅನಿವಾರ್ಯತೆಗೆ ತಳ್ಳೋದಿದೆಯಲ್ಲ, ಇದಕ್ಕಿಂತ ದುಃಖಕರವಾದ ಖೇದಕರವಾದಂಥ ವಿಚಾರ ಮತ್ತೊಂದಿರೋದಿಲ್ಲ. ಸರಿಯಾದ ಬೆಲೆಗಳಿಲ್ಲ ಬೆಳೆದಂಥ ಬೆಳೆಗೆ. ಮತ್ತು ಧೋರಣೆಗಳು ಇಲ್ಲಿ ದಣಿದಿದ್ದೇವೆ ಸರ್. ರೈತರು ದಣಿದಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ದಣಿದಿದ್ದಾರೆ, ಬ್ಯಾಂಕ್ಗಳು ದಣಿತಿವೆ. ಇಂಥ ನಿಟ್ಟಿನಲ್ಲಿ ನಮಗೆ ಮಾರ್ಗೋಪಾಯಗಳನ್ನು ಕಲ್ಪಿಸುವಂಥ ವ್ಯಕ್ತಿಗಳು ಬೇಕಾಗಿದ್ದಾರೆ. ಯಾವುದೋ ಪೆನ್ ಡ್ರೈವಲ್ಲಿ ವಿಕೃತಿ ಮೆರೆದವನಲ್ಲ, ಇನ್ಯಾವುದೋ ಸೌಜನ್ಯ ಪ್ರಕರಣದಲ್ಲಿ ಇನ್ನೊಂದು ಮಾಡಿದವನಲ್ಲ. ಅವರಿಬ್ಬರಿಗೂ ನ್ಯಾಯ ಕೊಡಲಿಕ್ಕಾಗಲಿಲ್ಲ ಅಂತ ಹೇಳಿದರೆ, ಯಾವನು ಕೊಡಲಿಲ್ಲ, ಯಾವ ಅಧಿಕಾರಿ ನ್ಯಾಯಯುತವಾಗಿ ವರ್ಕ್ ಮಾಡಿಲ್ಲ, ಅವನನ್ನು ದಂಡಿಸುವ, ವಿಚಾರಿಸುವ ಮತ್ತು ಸ್ಟ್ರಾಂಗ್ ಆಗಿ ಮೆಸೇಜ್ ಕಳಿಸುವ ಪ್ರಕ್ರಿಯೆಗೆ ಚಾಲನೆ ಕೊಡಿ. ಯುವಜನ ನಿಮ್ಮನ್ನು ನೆನಪಿಟ್ಕೊಳ್ತದೆ. ಸರ್ ವಿಶ್ವೇಶ್ವರಯ್ಯನವ್ರ ಥರ ಲೀಡರ್ಸ್ಗಳು ನಮ್ಮಲ್ಲಿ ಯಾಕಿಲ್ಲ ಸರ್? ಸಿ ವಿ ರಾಮನ್ ಥರ ಭಾಳಷ್ಟು ಜನರಿದ್ದಾರೆ. ಅವರ ಥಾಟ್ಸ್ಗಳನ್ನ, ಡೆವಲಪ್ಮೆಂಟ್ಸ್ ಅಂಶಗಳನ್ನ ಹೇಳ್ತಾ ಬನ್ನಿ. ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಲೆಗೆ ತುಂಬಿ, ಬಸವ ತತ್ವಗಳನ್ನ ತಲೆಗೆ ತುಂಬಿ, ಅವರ ಅಭಿವೃದ್ಧಿ ಮಾನದಂಡಗಳನ್ನೂ ಕೂಡ ಅಳವಡಿಸ್ಕೊಳ್ಳಿ, ಗಾಂಧಿಯ ತತ್ವಗಳನ್ನ ಹೇಳಿ. ಇದು ಈ ದೇಶದ ರಾಷ್ಟ್ರಪಿತನಿಗೆ ಮಾಡುತ್ತಿರುವ ಅಗಾಧವಾದಂಥ ಅವಮಾನ. ಸಚ್ಚಾರಿತ್ರ್ಯ, ಸರಳತನ, ಮತ್ತೊಬ್ಬರನ್ನು ಕಸಿಯುವಿಕೆ, ಈ ಎಲ್ಲ ಸಾಮಾಜಿಕ 7 ಪಾಪಗಳ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕಿಂತ ನೀಚ ಪಾಪದ ಬಗ್ಗೆ ನೀವು ಮಾತಾಡಬೇಡಿ ದಯಮಾಡಿ. ನೀವು ನಿಮ್ಮ ನಾಯಕರು ಅಂತ ಒಪ್ಕೊಂಡಿದ್ದೇವೆ, ಆರಿಸಿ ಕಳಿಸಿದ್ದಕ್ಕಾದರೂ ಜವಾಬ್ದಾರಿಯುತವಾಗಿ ವರ್ತಿಸಿ. ಇಲ್ಲಿ ಜವಾಬ್ದಾರಿಯನ್ನು ಮರ್ತಂಥವ್ರಂತೆ ಹಾಡೋ ಸರಿ ಹೋಗಲ್ಲ. ಯಾವುದೋ ಒಬ್ಬರು ವಾಚ್ಮ್ಯಾನ್ ಮಗಳು ಒಳ್ಳೆಯ ಅಂಕದಲ್ಲಿ ಪಡೆದಿದ್ದಾಳೆ, ಅವಳಿಗೊಂದು ಸಭಾಸ್ಗಿರಿ ಹೇಳಿ. ಮತ್ಯಾವುದೋ ಪೌರ ಕಾರ್ಮಿಕರ ಮಕ್ಕಳು ನಗನಗತ ಸಂತೋಷದಿಂದ ಅಷ್ಟಂಕ ಪಡೆದಿದ್ದಾರೆ, ಹೋಗಿ ಬೆಂತಟ್ಟಿ. ಅದು ಬಿಟ್ಟು ನೀವು ಯಾವನೋ ಒಬ್ಬ ಚಂಗುಲಿ ಕೆಲಸ ಮಾಡಿದ್ದಾನೆ, ಅಯ್ಯಯ್ಯೋ ಹಂಗೆ ಮಾಡಿದ್ದಾನೆ, ದಟ್ ಈಸ್ ನಾಟ್ ಎನ್ ಎ ಟೆಕ್ಸ್ಟ್ ಬುಕ್ ಆಗಬೇಕಾಗಿರೋದು ಒಬ್ಬ ಮುಖ್ಯಮಂತ್ರಿ ಒಬ್ಬ ಇಲ್ಲದವರ ಪರವಾಗಿ ನಿಂತಿದ್ದಾನೆ ಅನ್ನುವಂಥದ್ದು. ಒಬ್ಬ ವಿರೋಧ ಪಕ್ಷದ ನಾಯಕ ಹೋಗಿ ಇಲ್ಲದವರಿಗೆ ಒಂದು ಬೆಂಬಲವಾಗಿ ನಾವಿದ್ದೇವೆ ಎನ್ನುವ ಸಂದೇಶವನ್ನು ಕಳಿಸಿರುವಂಥ ಜ್ಞಾನಕ್ಕೋಸ್ಕರ. ಆದರೆ ಯಾಕೋ ವಿಕೃತಿ ಮೆರೀತಿರೋ ಸಂದರ್ಭದಲ್ಲಿ ನೀವು ಮಾತಾಡ್ಸ್ತಾ ಇದ್ದೀರಿ, ನಾನು ಮಾತಾಡ್ತೀನಿ.